ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಇದು ಪಾರ್ಟ್ 2 ಆಗಿರುತ್ತೆ. ಈಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 3 ಗಂಟೆ ಆಗಿತ್ತು. ಸೊ ಟೈಮ್ ಆಗೋಗಿತ್ತು, ಇನ್ನೂ ಊಟ ಮಾಡಿರಲಿಲ್ಲ. ದರ್ಶನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ದರ್ಶನ ಮಾಡೋಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಬೀಚ್ ಒಳಗಡೆನೇ ಬಿಡ್ತಿಲ್ಲ. ಎಷ್ಟು ಅಲೆಗಳು ಅಂದರೆ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಿದ್ವು. ಹಾಗೆ ದೇವಸ್ಥಾನ ಶಿಖರಕ್ಕೆ ಪೇಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ಥರ ಕಂಬಿ ಎಲ್ಲ ಕಟ್ಟಿದ್ರು. ಅಲೆಗಳು ನೋಡ್ತಾ ಇದ್ರೇ ಭಯ ಆಗ್ತಿತ್ತು. ಸೊ ಅದಕ್ಕೆ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಈ ಟೈಮಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ಮು, ಬೀಚಲ್ಲಿ ಆಟ ಆಡೋಕ್ಕೆ ಬಿಡಲ್ಲ, ಅಲೆಗಳೆಲ್ಲ ಜಾಸ್ತಿ ಇರುತ್ತೆ ಅನ್ನೋದು. ಬೇಸಿಗೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಬೀಚಲ್ಲೆಲ್ಲ ಆಟ ಆಡ್ಬೋದು. ಮುರುಡೇಶ್ವರಕ್ಕೆ ಬಂದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಬೀಚಲ್ಲಿ ಆಟ ಆಡ್ತೀವಿ ಅಂತ. ಸಮ್ಮರಲ್ಲಿ ಏನಾದರೂ ಬಂದರೆ, ಇವಾಗಂತೂ ಏನಿಲ್ಲ, ಸುಮ್ಮನೆ ಮುಂದೆ ಬೀಚ್ ನೋಡ್ಕೊಂಬಿಟ್ಟು ಬರೋದಷ್ಟೇ. ಹೋಗಲಿ ಅಂತ ಹೇಳ್ಬಿಟ್ಟು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಮೇಲ್ಗಡೆ ಎಲ್ಲ ನೋಡ್ಕೊಬರೋಣ, ಆಮೇಲೆ ದರ್ಶನ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಎಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಪಾಪುನ ಅವ್ರ ಅಪ್ಪ ಎತ್ಕೊಂಡು ಆಟ ಆಡಿಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬರಬೇಕಾದ್ರೆ ಫುಲ್ ಸ್ವೆಟರೆಲ್ಲ ಹಾಕ್ಕೊಂಡು ಫುಲ್ ಪ್ಯಾಕಪ್ ಆಗಿ ಬಂದಿದ್ವಿ. ಬಟ್ ಇಲ್ಲಿಗೆ ಬಂದಂತೂ ಸಖತ್ತು ಸೆಕೆ. ಮಳೆ ಬರೋ ಹಾಗಿದ್ರೂ ಕೂಡ ಸ್ವಲ್ಪನೂ ಚಳಿ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು. ಸೊ ಅದಕ್ಕೆ ಹಂಗೆ ಸ್ವೆಟರೆಲ್ಲ ಬಿಚ್ಚಿಟ್ಬಿಟ್ಟು ಹಾಗೆ ಕರ್ಕೊಬರ್ತಾ ಇದ್ವಿ. ಹಾಗೆ ಮುಂದೆ ಬರಬೇಕಾದ್ರೆ ಶಿವನ ಸ್ಟ್ಯಾಚು ಮುಂದೆ ಒಂದು ರಾವಣ ಮತ್ತು ಬ್ರಾಹ್ಮಣ, ಒಂದು ಪುಟ್ಟ ಬಾಲಕ ಶಿವಲಿಂಗ ಇಟ್ಕೊಂಡಿರೋದು ಒಂದು ಸ್ಟ್ಯಾಚು ಇತ್ತು. ಅದೇನು ಅಂತ ಅರ್ಥನೇ ಆಗಲಿಲ್ಲ. ಆಮೇಲೆ ಈ ಭೂಕೈಲಾಸ ಅನ್ನೋ ಗುಹೆ ಒಳಗಡೆ ಬಂದಮೇಲೆ ಗೊತ್ತಾಯಿತು ಈ ಸ್ಟೋರಿ, ಅಂದರೆ ಮುರುಡೇಶ್ವರದ ಏನು ಸ್ಟೋರಿ ಇದೆಯೋ ಅದ್ರ ಪ್ರತಿಮೆ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇನೆ, ಈ ಪ್ರತಿಮೆಗಳು ನೋಡ್ತಾ ಇದ್ದೇ ಸ್ಟೋರಿ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಈ ಸ್ಟೋರಿನೆಲ್ಲ ನಾವು ಮುಂಚೆ ಓದಿದ್ವಿ, ಬಟ್ ಇದೆ ಅಂತ ಗೊತ್ತಾಗಲಿಲ್ಲ. ಇದನ್ನು ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು. ನನಗೇನು ಫುಲ್ಲು ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ರಾವಣನ ತಾಯಿ ಕೈಕೇಸಿ ಅವರು ತುಂಬ ಶಿವನ ಭಕ್ತಿ ಆಗಿರ್ತಾರೆ. ಸೊ ಅದಕ್ಕೆ ಸಮುದ್ರದ ದಡದಲ್ಲಿ ಮರಳಿನ ಶಿವಲಿಂಗ ಮಾಡಿ ಅವರು ಪೂಜೆ ಮಾಡ್ತಿರ್ತಾರೆ. ಪ್ರತಿ ಸಲ ಅಲೆ ಬಂದಾಗಲೂ ಆ ಮರಳಿನ ಶಿವಲಿಂಗ ಹೋಗ್ತಾ ಇರುತ್ತೆ, ಇರ್ತಾ ಇರಲ್ಲ. ಸೊ ಅವಾಗ ರಾವಣ ನೋಡ್ಬಿಟ್ಟು, ನೀವು ಪ್ರತಿ ಸಲ ಪೂಜೆ ಮಾಡೋಕ್ಕೆ ಮರಳಿನ ಶಿವಲಿಂಗ ಮಾಡಿದ್ರು ಹೋಗ್ತಾ ಇದೆಯಲ್ಲ, ನೀವು ಮರಳಿನ ಶಿವಲಿಂಗ ಪೂಜೆ ಎಂತಕ್ಕೆ ಮಾಡಬೇಕು, ನಾನು ನಿಮಗೆ ಶಿವನ ಆತ್ಮಲಿಂಗನೇ ತಂದುಕೊಡ್ತೀನಿ, ಅದನ್ನೇ ಪೂಜೆ ಮಾಡಿವ್ರಂತೆ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿ ತಾಯಿಗೋಸ್ಕರ ಇವರು ಆತ್ಮಲಿಂಗ ತರೋಕ್ಕೆ ತಪಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಘನಘೋರವಾದ ತಪಸ್ ಮಾಡ್ತಾರೆ. ಬಟ್ ಶಿವ ಒಲಿಯಲ್ಲ. ಹಾಗೆಯೇ ನಾರದ ಕೂಡ ಅಷ್ಟೇ, ವಿಷ್ಣು ಮತ್ತು ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ರಾವಣ ಈ ಥರ ತಪಸ್ ಮಾಡ್ತಿದ್ದಾರೆ, ಅವರು ಅಮರತ್ವ ಪಡೆಯೋಕ್ಕೋಸ್ಕರ ತಪಸ್ ಮಾಡ್ತಿರ್ಬೋದು ಅಂತ ಹೇಳ್ತಾರೆ. ಬಟ್ ಈ ಕಡೆ ರಾವಣ ಎಷ್ಟೇ ತಪಸ್ ಮಾಡಿದ್ರು ಶಿವ ಒಲಿತಾ ಇರಲ್ಲ. ಸೊ ಅದನ್ನು ನೋಡಿ ರಾವಣನಿಗೆ ಸಿಟ್ಟು ಬಂದು ಕೈಲಾಸ ಪರ್ವತನೇ ಎತ್ಕೊಂಡು ನಿಂತ್ಕೋತಾರೆ. ಸೊ ಆವಾಗ ಇವ್ರ ತಪಸ್ಸಿಗೆ ಮೆಚ್ಚಿ ಶಿವ ಆವಾಗ ಪ್ರತ್ಯಕ್ಷ ಆಗೋದು. ಆವಾಗ ಪ್ರತ್ಯಕ್ಷ ಆದಮೇಲೆ ಕೇಳ್ತಾರೆ, ಶಿವ ನಿನಗೆ ಏನು ವರ ಬೇಕು ಅಂತ. ಅವರು ಬೇರೆ ಏನಾದರೂ ಕೇಳ್ತಾರೆ ಅಂತ, ಏನು ವರ ಬೇಕು, ಅವ್ರು ತಪಸ್ ಮೆಚ್ಚಿಬಿಟ್ಟು ಪ್ರತ್ಯಕ್ಷ ಆಗಿರ್ತಾರಲ್ಲ, ಏನು ವರ ಬೇಕು ಅಂತ ಕೇಳಿದಾಗ ಪಾರ್ವತಿನೇ ಕೇಳ್ತಾರೆ. ಅಂದರೆ ಅವ್ರ ಹೆಂಡತಿಯಾದ ಪಾರ್ವತಿನೇ ರಾವಣ ನನಗೆ ವರವಾಗಿ ಬೇಕು ಅಂತ ಕೇಳಿದಾಗ ಶಿವ ಕೂಡ ಪಾರ್ವತಿನ ರಾವಣನಿಗೆ ವರವಾಗಿ ಕೊಡ್ತಾರೆ. ಅಲ್ಲಿಂದ ರಾವಣ ಪಾರ್ವತಿನ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವ್ರಿಗೆ ನಾರದ ಸಿಗ್ತಾರೆ. ನಾರದ ಏನಂತ ಹೇಳ್ತಾರೆ ಅಂದರೆ, ಇದನ್ನೆಲ್ಲ ತಪ್ಸೋಕ್ಕೋಸ್ಕರ ನಿನ್ನ ಜೊತೆ ಇರೋದು ಪಾರ್ವತಿ ಅಲ್ಲ, ಪಾರ್ವತಿ ರೂಪದಲ್ಲಿರೋ ಕಾಳಿ ಅಂತ ಹೇಳ್ತಾರೆ. ಸೊ ಅದನ್ನು ಕೇಳಿ ರಾವಣ ಕಾಳಿ ಅಂದರೆ ಪಾರ್ವತಿನ ಅಲ್ಲೇ ಬಿಟ್ಬಿಟ್ಟು ಪಾರ್ವತಿ ಅಂತ ಹೇಳಿ ಮಂಡೋದರಿನ ಮದುವೆ ಆಗ್ತಾರೆ. ಮಂಡೋದರಿನ ಮದುವೆ ಆಗಿ ಲಂಕೆಗೆ ಕರ್ಕೊಬರ್ತಾರೆ. ಅದನ್ನು ನೋಡಿ ಅಂದರೆ ರಾವಣನ ತಾಯಿಯಾದ ಕೈಕೇಸಿ ಆತ್ಮಲಿಂಗ ಬಗ್ಗೆ ಕೇಳ್ತಾರೆ. ಆವಾಗ ಅರಿವಾಗುತ್ತೆ ರಾವಣನಿಗೆ ನಾನು ಮೋಸ ಹೋಗಿದ್ದೀನಿ ಅಂತ. ಸೊ ಮತ್ತೆ ಹೋಗ್ಬಿಟ್ಟು ಅವರು ತಪಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸಲನೂ ಅಷ್ಟೇ ತುಂಬ ದಿನಗಳ ಕಾಲ ಘನಘೋರವಾಗಿ ತಪಸ್ ಮಾಡ್ತಾರೆ. ಆದರೆ ಶಿವ ಒಲಿಯಲ್ಲ. ಶಿವ ಒಲಿಯೋದ ಕಾರಣಕ್ಕೆ ಅವರು ತಮ್ಮ ಒಂದೊಂದೇ ತಲೆಯನ್ನು ಕಟ್ ಮಾಡಿ ಶಿವನಿಗೆ ಅರ್ಪಿಸ್ತಾ ಬರ್ತಾರೆ. ಅದನ್ನು ನೋಡೋಕ್ಕಾಗ್ದೇ ಲಾಸ್ಟಲ್ಲಿ ಶಿವ ಒಲ್ಬಿಡ್ತಾರೆ. ಒಲ್ದಾಗ ಮತ್ತೆ ಕೇಳ್ತಾರೆ, ನಿನಗೆ ಏನು ವರ ಬೇಕು ಅಂತ. ಆವಾಗ ರಾವಣ ನನಗೆ ಆತ್ಮಲಿಂಗ ಬೇಕು ಅಂತ ಕೇಳ್ತಾರೆ. ಅದು ಕೊಡೋಕ್ಕಿಂತ ಮುಂಚೆ ಶಿವ ಒಂದು ಕಂಡೀಷನ್ ಆಗಿ ಕೊಡ್ತಾರೆ, ಇದನ್ನು ಎಲ್ಲಿ ಸ್ಪರ್ಶ ಮಾಡ್ತೀಯೋ ಅಲ್ಲೇ ಪ್ರತಿಷ್ಠಾಪನೆ ಆಗಿ ಆ ಶಕ್ತಿ ಎಲ್ಲ ಮತ್ತೆ ವಾಪಸ್ ನನಗೆ ಬರುತ್ತೆ ಅಂತ ಹೇಳಿ ಆತ್ಮಲಿಂಗನ ರಾವಣನ ಕೈಲಿ ಕೊಡ್ತಾರೆ.
ಅದೇ ಟೈಮಲ್ಲಿ ನಾರದ, ವಿಷ್ಣು, ಗಣೇಶ 3 ಜನ ಸೇರಿ ಹೇಗಾದರೂ ತಪ್ಸೋಕ್ಕೋಸ್ಕರ ಗಣೇಶ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಬರ್ತಾರೆ. ಹಾಗೆ ಸೂರ್ಯಾಸ್ತ ಆಗೋ ರೀತಿ ವಿಷ್ಣು ಸುದರ್ಶನ ಚಕ್ರ ಬಿಟ್ಬಿಟ್ಟು ಸಂಧ್ಯಾ ವಂದನೆ ಮಾಡೋಕ್ಕೋಸ್ಕರ ರಾವಣ ಬ್ರಾಹ್ಮಣ ಬಾಲಕ ಅಂದರೆ ಗಣೇಶನ ಕೈಲಿ ಆತ್ಮಲಿಂಗನ ಕೊಟ್ಟು ಹೋಗ್ತಾರೆ. ಬ್ರಾಹ್ಮಣ ಬಾಲಕ ಅಂದರೆ ಗಣೇಶ ಕಂಡೀಷನ್ ಹಾಕ್ಬಿಟ್ಟು ಆತ್ಮಲಿಂಗ ಇಸ್ಕೊಂಡು ಕಳಿಸಿರ್ತಾರೆ. ಏನಂದರೆ 3 ಸಲ ಕೂಗ್ತೀನಿ, 3 ಸಲ ಕೂಗಿದ್ರೂ ಬರಲಿಲ್ಲ ಅಂದರೆ ಆತ್ಮಲಿಂಗನ ಕೆಳಗಡೆ ಇಡ್ತೀನಿ ಅಂತ ಹೇಳಿ ಕಂಡೀಷನ್ ಹಾಕಿರ್ತಾರೆ. ಗಣೇಶ ಅವ್ರ ಬುದ್ಧಿವಂತಿಕೆಯಿಂದ 2 ಸಲ ನಿಧಾನಕ್ಕೆ ಹಾಗೆ 3ನೇ ಸಲ ಜೋರಾಗಿ ಕರೆದ್ಬಿಟ್ಟು ರಾವಣ ಬರೋ ಅಷ್ಟರಲ್ಲಿ ಆತ್ಮಲಿಂಗನ ಕೆಳಗಡೆ ಇಟ್ಬಿಡ್ತಾರೆ. ಅದನ್ನು ನೋಡಿ ಸಿಟ್ಕೊಂಡ ರಾವಣ ಗಣೇಶ ಅಂದರೆ ಬ್ರಾಹ್ಮಣ ಬಾಲಕನ ತಲೆ ಮೇಲೆ ಒಂದು ಜೋರಾಗಿ ಹೊಡಿತಾರೆ. ಅದಾದಮೇಲೆ ಅದು ಭೂಸ್ಪರ್ಶ ಆಗಿ ಪ್ರತಿಷ್ಠಾಪನೆ ಆದಮೇಲೆ ಶಕ್ತಿ ಎಲ್ಲ ಶಿವನ ಹತ್ರ ಹೋಗುತ್ತೆ. ಆತ್ಮಲಿಂಗನ ಎಷ್ಟು ಅಂದರೆ ಅವ್ರ ಶಕ್ತಿ ಮೀರಿ ಎತ್ತೋಕೋದ್ರೂ ಬರ್ತಾ ಇರಲ್ಲ ಮೇಲಕ್ಕೆ. ರಾವಣ ತುಂಬ ಸಲ ಪ್ರಯತ್ನ ಪಟ್ಟರು ಆತ್ಮಲಿಂಗನ ಮೇಲಕ್ಕೆ ಎತ್ತಕ್ಕಾಗಲ್ಲ. ಶಕ್ತಿ ಮೀರಿ ಪ್ರಯತ್ನ ಪಟ್ಟಾಗ ಆತ್ಮಲಿಂಗ 4 ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಆ 4 ಭಾಗಗಳಾಗಿ ವಿಂಗಡಣೆ ಆದ ಆತ್ಮಲಿಂಗ 4 ಜಾಗಕ್ಕೆ ಬಿದ್ದಾಗ ಅದೇ ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಆಗಿ ರೂಪಿತವಾಗ್ತವೆ. ಈ ಸ್ಟೋರಿ ಇಷ್ಟು. ನನಗೆ ಗೊತ್ತಿರೋದಿಷ್ಟೇ. ನಿಮಗೇನಾದರೂ ಡಿಫ್ರೆಂಟಾಗಿ ಗೊತ್ತಿದ್ದರೆ ಹೇಳಿ. ಏನಾದರೂ ತಪ್ಪಿದರೆ ಕೂಡ ಹಾಗೆ ನೀವು ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ಈ ಗುಹೆ ಒಳಗೆ ಹೋಗಿ ಬಂದಮೇಲಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಒಳ್ಳೆ ಸ್ಟೋರಿ ತಿಳ್ಕೊಂಡಂಗಾಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮುರುಡೇಶ್ವರ ಅಂತ. ಹಾಗೆ ಏನಾದರೂ ಬೀಚಲ್ಲಿ ಆಡೋಕ್ಕೆ ಏನಾದರೂ ಬಿಟ್ಟಿದ್ರೆ ಅಲ್ಲೆಲ್ಲ ಫುಲ್ ಜನನೇ ಕಾಣಿಸ್ತಿದ್ರು. ಈಗ ಬೀಚಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಫುಲ್ ಖಾಲಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹಾಗೆ ದೇವಸ್ಥಾನದ ಬ್ಯಾಕ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಅಲೆಗಳು ಮಾತ್ರ ಸಖತ್ತಿದೆ. ನೀರು ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ತುಂಬ ಮಳೆ ಬೇರೆ ಬರ್ತಿದೆಯಲ್ಲ, ಎಲ್ಲ ನದಿಗಳು ತುಂಬಿಟ್ಟಿದ್ದಾವೆ. ಸೊ ಅದರಿಂದ ನೀರು ಕೂಡ ಜಾಸ್ತಿ ಆಗಿದ್ದಾವೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಶನ್ಮಾತ್ಮನ ದೇವಸ್ಥಾನ ಇತ್ತು, ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಿ ಎದುರುಗಡೆ ಒಂದು ರಥದಲ್ಲಿ ಹೋಗ್ತಾ ಇರೋ ಸ್ಟ್ಯಾಚು ಇದೆಯಲ್ಲ, ಅದನ್ನು ನೋಡಬೇಕು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅದೊಂದು ಮಿಸ್ ಆಯಿತು. ಯಾಕಂದರೆ ಪಾಪು ಬೇರೆ ಅಳ್ತಾ ಇದ್ದ. ಸೊ ಅದರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದು ಈಗ ದರ್ಶನಕ್ಕೆ ಬರ್ತಾ ಇದ್ದೀವಿ. ದರ್ಶನಕ್ಕೆ ಹೋಗೋ ಟೈಮಿಗೆ ಸ್ವಲ್ಪ ಮಳೆ ಹನಿ ಬರ್ತಾ ಇತ್ತು. ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದರಿಂದ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಅಂತೇಳಿ ಮಾಡ್ಕೊಳ್ಳಿಲ್ಲ. ಇಷ್ಟಷ್ಟೇ ಮಾಡ್ಕೊಂಡಿದ್ದೀನಿ. ಇದು ಮುಂದಗಡೆ ವ್ಯೂ. ಹಾಗೆ ಅಲ್ಲಿ ಶಿಖರದ ಮೇಲೆ ಹೋಗಿ ನೋಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ಪೇಂಟ್ ಮಾಡ್ತಿದ್ದಾರಲ್ಲ, ಸೊ ಅದರಿಂದ ಅಲ್ಲಿ ಮೇಲ್ಗಡೆ ಎಲ್ಲ ಬಿಡಲ್ವಂತೆ. ಅಲ್ಲಿ ನೋಡಬೇಕು ಅಂದ್ಕೊಂಡಿದ್ವಿ, ಬಟ್ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಈ ಥರ ಪೇಂಟೆಲ್ಲ ಮಾಡ್ತಿದ್ದಾರಲ್ಲ, ಮೇಲ್ಗಡೆ ಹೋಗೋಕ್ಕೆಲ್ಲ ಬಿಡ್ತಾಯಿಲ್ಲ. ಒಳಗಡೆ ಒಂದು 4-5 ಈ ಥರ ದೇವ್ರ ಸ್ಟ್ಯಾಚು ಇತ್ತು. ಸೊ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ಅದು ಬಿಟ್ಟರೆ ಒಳಗಡೆ ಇರೋ ದೇವಸ್ಥಾನದ ಒಳಗಡೆ ಇರೋ ದೇವ್ರನ್ನ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಸೊ ಇಷ್ಟು ಮಾತ್ರ ಮಾಡಿಕೊಂಡೆ. ಇಲ್ಲಿಂದ ನಾವು ಹೊರಟಿದ್ದು ಸಿಗಂದೂರಿಗೆ. ಅಲ್ಲೇ ನೈಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ, ಸಂಜೆ ಆಗಿತ್ತು. ಹಾಗೆ ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಅಲ್ಲೇ ನೈಟ್ ಇದ್ವಿ. ಸೊ ಯಾಕಂದರೆ ಅಲ್ಲೇ ತಾನೇ ಹರಕೆ ಇದ್ದಿದ್ದು. ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಪೂಜೆ ಎಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಸು ಫಸ್ಟ್ ಅಲ್ಲಿ ನೋಡ್ಕೊಂಬಿಟ್ಟು ಲಾಸ್ಟಿಗೆ ಇಲ್ಲಿ ಬಂದು ಆಲ್ಟ್ ಆದ್ವಿ. ಸೊ ನೈಟೆಲ್ಲ ಅಲ್ಲಿದ್ದು ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಮಳೆ ಬೇರೆ ಬರ್ತಿತ್ತು, ತುಂಬ ಚಳಿನೂ ಆಗ್ತಿತ್ತು ಇಲ್ಲಿ. ಸೊ ಅದಕ್ಕೆ ನೀಟಾಗಿ ಸ್ವೆಟರೆಲ್ಲ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ, ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆಲ್ಲ ಬಿಡಲ್ಲ. ಸೊ ಅದಕ್ಕೆ ಹೊರ್ಗಡೆ ಮಾತ್ರ ಮಾಡ್ಕೊಂಡಿದ್ವಿ. ಸಿಗಂದೂರು ಚೌಡೇಶ್ವರಿನೂ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಅಂದರೆ ದೇವ್ರು ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಇಲ್ಲೂ ನೀಟಾಗಿ ಪೂಜೆ ಮಾಡಿಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ಪ್ರಸಾದ ಹಾಗೆ ದೇವ್ರ ಮೇಲೂ ಸೀರೆ ಎಲ್ಲ ತೊಗೊಂಡು ಬಂದ್ವಿ. ಜನ ಇದ್ರೂ ಕೂಡ ತುಂಬ ನಿಧಾನವಾಗಾಯಿತು ಪೂಜೆ. ಬಂದಿದ್ದಕ್ಕೂ ಕೂಡ ಸಾರ್ಥಕವಾಯಿತು. ಹಾಗೆ ಸಿಗಂದೂರು ಚೌಡೇಶ್ವರಿದು ಅಷ್ಟೇ ಇಷ್ಟು ಇನ್ನೇನು ಗೊತ್ತೇ ಇರುತ್ತೆ ಎಲ್ಲರಿಗೂ. ಫಿಲಮೇ ಬಂದಿದೆ ಅಲ್ವಾ, ಸೊ ಅದರಿಂದ ಗೊತ್ತೇ ಇರುತ್ತೆ. ಫ್ರೆಂಡ್ಸ್ ಎಲ್ಲ ಕಾಡಿಗೆ ಬೇಟೆ ಆಡೋಕ್ಕೆ ಹೋಗಿರ್ತಾರೆ. ಆವಾಗ ಸಿಗಂದೂರು ಚೌಡೇಶ್ವರಿ ಅವ್ರ ಕನಸಲ್ಲಿ ಬಂದುಬಿಟ್ಟು ನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡು, ನನಗೆ ದೇವಸ್ಥಾನ ಕಟ್ಟು ಅಂತ ಹೇಳ್ತಾರಲ್ಲ. ಸೊ ಆವಾಗ ಅಲ್ಲಿ ಲಾಂಚ್ ಎಲ್ಲ ಇದೆಯಲ್ಲ, ನೀರು ಹೋಗ್ತಿದೆಯಲ್ಲ, ಅಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ. ಬಟ್ ಕ್ರಮೇಣವಾಗಿ ಅದು ನೀರು ಜಾಸ್ತಿ ಆದಂಗೆ ದೇವಸ್ಥಾನ ಮುಳುಗೋಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಜನಕ್ಕೆ ಅದು ಸಿಕ್ಕಿ ಆಮೇಲೆ ನದಿಯಿಂದ ಸ್ವಲ್ಪ ದೂರದಲ್ಲಿ ಈ ದೇವಸ್ಥಾನ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರೋದು. ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಒಂದು 12 ಗಂಟೆ 12:30 ಆಗಿತ್ತು. ಆ ಟೈಮಿಗೆ ನಾವು ಕೂಡ ಲಾಂಚಲ್ಲೆಲ್ಲ ಹೋದ್ವಿ. ನಮ್ಮಮ್ಮ ಮತ್ತು ನನ್ನ ತಂಗಿ ಒಂದು ಸಲನೂ
ಸಿಗಂದೂರು ಚೌಡೇಶ್ವರಿ ಬಂದಿರಲಿಲ್ಲ. ಅವರಂತೂ ತುಂಬ ಖುಷಿಪಟ್ಟರು. ನಾನು ಇದು ಸೇರಿ 4 ಸಲ ಬರ್ತಾಯಿದ್ದೀನಿ. ಒಂದು ಸಲನೂ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಈ ಥರ ಲಾಂಚಲ್ಲಿ ಹೋಗಿರಲಿಲ್ಲ. ಸೊ ಅವರು ಕೂಡ ತುಂಬ ಖುಷಿಪಟ್ಟರು ಹೋಗಿ. ನಾವು ಅದೆಲ್ಲ ನೋಡಿಕೊಂಡು, ಹಾಗೆ ಅಲ್ಲಿ ಬ್ರಿಡ್ಜ್ ಬೇರೆ ಮಾಡ್ತಿದ್ದಾರಲ್ಲ ಅದನ್ನು ಕೂಡ ನೋಡ್ಕೊಂಡು ಒಂದು 12:30 1 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಈ ಕಡೆ ಬಂದಾಗ, ಆ ಕಡೆಯಿಂದ ಈ ಕಡೆ ಬಂದಾಗ. ಫಸ್ಟ್ ಟೈಮ್ ಈ ಥರ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ದು ನಮಗಂತೂ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಪಾರ್ಟ್ 1 ಹಾಗೆ ಪಾರ್ಟ್ 2 ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. 2 ದಿನ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಾವು ಇಲ್ಲಿಂದ ಹೊರಟಾದ್ಮೇಲೆ 5 ಗಂಟೆ ಆಗಿತ್ತು ಅನಿಸುತ್ತೆ ಊರಿಗೆ ಹೋದಾಗ ಪಾಪುದು ಕ್ರೀಮ್ ಎಲ್ಲ ಸ್ವಲ್ಪ ಖಾಲಿ ಆಗಿದ್ವು. ಸೊ ನಾನು ಮುಂಚೆನೇ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ನೋಡಿಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನಾನು ಬುಕ್ ಮಾಡಿದ ಪ್ರಾಡಕ್ಟ್ ಪ್ರೈಸ್ ಬಂದು 1700 ಸಮಥಿಂಗ್ ಏನೋ ಆಗಿತ್ತು. ಬಟ್ ನಾನು ಪೇ ಮಾಡಿದ್ದು 876 ರೂಪಾಯಿ ಅಷ್ಟೇನೆ. ಅಂದರೆ ಅರ್ಧದಷ್ಟು ನನಗೆ ಆಫರ್ ಸಿಕ್ತು. ಸೊ ಬೈ 1 ಗೆಟ್ 1 ಫ್ರೀ ಬೇರೆ ಇತ್ತಲ್ಲ, ಅದು ಮಾಮೂಲಿ ದೊಡ್ಡವ್ರದ್ದು ಕಂಡೀಷ್ನರ್ ಮತ್ತು ಹೇರ್ ಆಯಿಲು ಆನಿಯನ್ದು ಅದು ಅವೆರಡು, ಮತ್ತು 2 in 1 ಶಾಂಪು ಮತ್ತು ಬಾಡಿ ವಾಶ್ ಇರುತ್ತಲ್ಲ ಅದು, ಮತ್ತು ಇನ್ನೊಂದು ಬಾಡಿ ಲೋಷನ್ ಬುಕ್ ಮಾಡಿದ್ದೆ. ಅದಕ್ಕೆ ಮಾತ್ರ ನಾನು ಅಮೌಂಟ್ ಪೇ ಮಾಡಿರೋದು. ಇವು 4 ಕೂಡ ನನಗೆ ಫ್ರೀಯಾಗಿ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಹಾಗೆ ನೀವು ಏನಾದರೂ ಬುಕ್ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಾಂದರೆ ನೀವು ಮಮಾರ್ತ್ ವೆಬ್ಸೈಟ್ ಅಥವಾ ಮಮಾರ್ತ್ ಆ್ಯಪಲ್ಲಾದರೂ ಹೋಗಿ ನೀವು ಬುಕ್ ಮಾಡ್ಕೋಬೋದು. ಪ್ರತಿ ಸಲ ಬುಕ್ ಮಾಡಿದಾಗಾದರೂ ಆಯಿತು, ಯಾವುದಾದ್ರೂ ಒಂದು ಡಿಸ್ಕೌಂಟ್ ಅಥವಾ ಆಫರ್ ಇದ್ದೇ ಇರುತ್ತೆ. ಸೊ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಇಷ್ಟ ಆಗಿದ್ದರೆ, ಹಾಗೆ ಇವತ್ತು ಮಾಡಿರೋ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಇದಕ್ಕಿಂತ ಒಳ್ಳೆ ವಿಡಿಯೋ ಬರ್ತವೆ. ಹಾಗೆ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಯಾರೆಲ್ಲ ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ವೋ ಹೋಗಿ ಪಾರ್ಟ್ 1 ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಅಲ್ಲೂ ಕೂಡ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಾಗಿ ಹೀಗೆ ಕಾಯ್ತಾ ಇರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.